ಸ್ನೇಹಿತರೆ, ಇವತ್ತು ನಾವು ಪ್ಯಾರಿಸ್ನಲ್ಲಿರುವ ಜಗತ್ಪ್ರಸಿದ್ಧ ಕ್ಯಾಟಕಾಂಬ್ಸ್ನ ಹಿಸ್ಟ್ರಿ ಮತ್ತು ಮಿಸ್ಟ್ರಿಯನ್ನು ತಿಳಿದುಕೊಳ್ಳೋಣ. ಇದು ಪ್ರಪಂಚದ ಅತ್ಯಂತ ವಿಶಿಷ್ಟ ಮತ್ತು ಭಯಾನಕ ಭೂಗತ ಸುರಂಗ ಸ್ಥಳಗಳಲ್ಲಿ ಒಂದು. ಈ ಸುರಂಗ ಸ್ಥಳದಲ್ಲಿ ಸುಮಾರು 60 ಲಕ್ಷಕ್ಕಿಂತ ಹೆಚ್ಚು ಜನರ ಮೂಳೆಗಳು ಮತ್ತು ತಲೆಬುರುಡೆಗಳನ್ನು ಜೋಡಿಸಲಾಗಿದೆ. ಕ್ಯಾಟಕಾಂಬ್ಸ್ ಎಂದರೆ ಭೂಗತ ಮೂಳೆಗಳ ಸಂಗ್ರಹಾಲಯ ಎಂದು ಅರ್ಥ. ಸ್ನೇಹಿತರೆ, ಸಿಟಿ ಆಫ್ ಲೈಟ್ಸ್, ಪ್ರೇಮಿಗಳ ನಗರ ಎಂದೆಲ್ಲಾ ಕರೆಯುವ ಪ್ಯಾರಿಸ್ ನಗರ ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಕೈಗಾರಿಕೆ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ್ದಿಲ್ಲ. ಇಷ್ಟೊಂದು ವಿಸ್ತಾರವಾಗಿಯೂ ಸಹ ಬೆಳೆದಿದ್ದಿಲ್ಲ. ಆ ಸಮಯದಲ್ಲಿ ಪ್ಯಾರಿಸ್ ಚಿಕ್ಕ ನಗರ. ಈ ನಗರದ ಸುತ್ತಮುತ್ತ ಸುಣ್ಣದ ಕಲ್ಲಿನ ಗಣಿಗಳು ಇದ್ದವು. ಸುಣ್ಣದ ಕಲ್ಲು ಅದಿರು ಹುಡುಕಾಟಕ್ಕಾಗಿ ಸಾವಿರಾರು ಸುರಂಗ ಮಾರ್ಗಗಳನ್ನು ನಿರ್ಮಿಸಲಾಯಿತು. ಕಾಲಕ್ರಮೇಣ ಸುಣ್ಣದ ಕಲ್ಲಿನ ಗಣಿಗಾರಿಕೆ ನಿಲ್ಲಿಸಲಾಯಿತು. ಈ ಗಣಿಗಳು ಸುಮಾರು 800 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಹರಡಿದ್ದವು ಮತ್ತು ನಗರದ ಅಡಿಯಲ್ಲಿ ಲ್ಯಾಬರಿಂತ್ನಂತಹ ಸುರಂಗಗಳನ್ನು ರೂಪಿಸಿದ್ದವು. ಈ ಗಣಿಗಳು ತುಂಬಾ ಅಪಾಯಕಾರಿಗಳಾಗಿದ್ದವು. ಈ ಸುಣ್ಣದ ಕಲ್ಲಿನ ಗಣಿಗಳ ಸುರಂಗ ಮಾರ್ಗದಿಂದಾಗಿ ಆಗಾಗ ನೆಲಕುಸಿತ ಉಂಟಾಗುತ್ತಿತ್ತು. 1774ರಲ್ಲಿ ಪ್ಯಾರಿಸ್ನಲ್ಲಿ ಒಂದು ದೊಡ್ಡ ನೆಲಕುಸಿತ ಉಂಟಾಯಿತು. ಮನೆಗಳು, ಗಾಡಿಗಳು ಮತ್ತು ಜನರು 84 ಅಡಿ ಕೆಳಗೆ ಬಿದ್ದರು. ಇದರಿಂದ ನಗರದಲ್ಲಿ ಭಯ ಮತ್ತು ಆಕ್ರೋಶ ಹರಡಿತು. ಇದು ಗಣಿಗಳ ಸಮಸ್ಯೆಯನ್ನು ಬೆಳಕಿಗೆ ತಂದಿತು. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ರಾಜ 16ನೇ ಲೂಯಿ 1777ರಲ್ಲಿ ಗಣಿಗಳ ಸಮಸ್ಯೆಯನ್ನು ಬಗೆಹರಿಸಲು ಒಂದು ಸಮಿತಿಯನ್ನು ರಚನೆ ಮಾಡಿದ. ಸಮಿತಿಯ ಸದಸ್ಯರು ಗಣಿಗಳನ್ನು ಸರ್ವೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಲು ಕಲ್ಲುಗಳ ಅಗತ್ಯವಿದ್ದದ್ದನ್ನು ರಾಜನ ಗಮನಕ್ಕೆ ತಂದರು. ಸ್ನೇಹಿತರೆ, ಮತ್ತೊಂದೆಡೆ ಪ್ಯಾರಿಸ್ ನಗರ 18ನೇ ಶತಮಾನದಲ್ಲಿ ಯುರೋಪ್ನ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿ ಸುಣ್ಣದ ಕಲ್ಲಿನ ಗಣಿಗಳ ಸುರಂಗ ಮಾರ್ಗಗಳ ಮೇಲೆ ವಿಸ್ತಾರವಾಗಿ ಹರಡಿಕೊಂಡಿತು. ಜನಸಂಖ್ಯೆ ಹೆಚ್ಚಾದಂತೆ ಸ್ಮಶಾನಗಳು ತುಂಬಿ ತುಳುಕಿದವು. ವಿಶೇಷವಾಗಿ ಸೇಂಟ್ ಇನ್ನೋಸೆನ್ಸ್ ಸ್ಮಶಾನ ಪ್ಯಾರಿಸ್ ನಗರದ ಅತಿ ದೊಡ್ಡ ಸ್ಮಶಾನ. ಇದನ್ನು ಸುಮಾರು 10 ಶತಮಾನಗಳಿಂದ ಬಳಸಲಾಗುತ್ತಿತ್ತು ಮತ್ತು ಲಕ್ಷಾಂತರ ಶವಗಳನ್ನು ಹೂತು ಹಾಕಲಾಗಿತ್ತು. ಶವಗಳು ಸರಿಯಾಗಿ ಹೂತು ಹೋಗದೆ ದುರ್ವಾಸನೆ ಹರಡಿ ಪ್ಲೇಗ್ನಂತಹ ರೋಗಗಳು ಹಬ್ಬಿದವು. ನಗರದಲ್ಲಿ ದುರ್ವಾಸನೆ ಮತ್ತು ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳು ತೀವ್ರಗೊಂಡವು. 1780ರ ಮಳೆಗಾಲದಲ್ಲಿ ಭಾರೀ ಮಳೆಯಿಂದ ನೆಲ ತೇವಗೊಂಡು ಸೇಂಟ್ ಇನ್ನೋಸೆನ್ಸ್ ಸ್ಮಶಾನದ ಬಳಿ ಸ್ಮಶಾನಗಳು ಕುಸಿದವು. ಶವಗಳು ಹೊರಬಿದ್ದವು ಮತ್ತು ರೋಗಗಳು ಹಬ್ಬಿದವು. ಇದರಿಂದ 1780ರಲ್ಲಿ ನಗರದಲ್ಲಿ ಹೊಸ ಶವಗಳನ್ನು ಹೂಳಲು ನಿಷೇಧಿಸಲಾಯಿತು. ಸರ್ಕಾರಕ್ಕೆ ಈ ಸಮಸ್ಯೆಯ ಪರಿಹಾರಕ್ಕಾಗಿ ಸ್ಮಶಾನಗಳನ್ನು ಮುಚ್ಚಿ ಶವಗಳನ್ನು ಬೇರೆಡೆಗೆ ಸ್ಥಳಾಂತರಕ್ಕೆ ನಿರ್ಧರಿಸಿ ಇದಕ್ಕೆ ಸೂಕ್ತ ಸ್ಥಳ ಹಳೆಯ ಸುಣ್ಣದ ಕಲ್ಲಿನ ಗಣಿಗಳ ಸುರಂಗ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಂಡಿತು. ಅದರಲ್ಲೂ ಮಾಂಟ್ರೂಜ್ ಪ್ಲೇನ್ನ ಕೆಳಗಿರುವ ಟಾಂಬ್ ಇಸ್ವಾರ್ ಗಣಿಗಳು, ಈ ಗಣಿಗಳ ಸುರಂಗ ಮಾರ್ಗಗಳು ನಗರದ ಹೊರಗೆ ಇದ್ದಾವೆ ಎಂದು ಯೋಚಿಸಿತು. 1785ರಲ್ಲಿ ಸರ್ಕಾರ ಮೃತದೇಹಗಳ ಮೂಳೆಗಳನ್ನು ಸಾಗಿಸಲು ಕೆಲಸ ಆರಂಭಿಸಿತು. ಮೊದಲು 1785ರಿಂದ 1787ರ ನಡುವೆ ಸೇಂಟ್ ಇನ್ನೋಸೆನ್ಸ್ ಸ್ಮಶಾನದಿಂದ ಶವಗಳನ್ನು ರಾತ್ರಿಯ ಸಮಯದಲ್ಲಿ ಕಪ್ಪು ಬಟ್ಟೆ ಹೊದಿಸಿದ ಗಾಡಿಗಳಲ್ಲಿ ತರಲಾಯಿತು. ಕಾರಣ ಜನರ ಆಕ್ರೋಶವನ್ನು ತಪ್ಪಿಸುವುದಾಗಿತ್ತು. ಇದು ಫ್ರೆಂಚ್ ಕ್ರಾಂತಿ ಮತ್ತು ನೆಪೋಲಿಯನ್ ಕಾಲದಲ್ಲೂ ಮುಂದುವರೆಯಿತು. ಸ್ಮಶಾನಗಳಿಂದ ತಂದ ಮೂಳೆಗಳನ್ನು ಸುರಂಗ ಗೋಡೆಗಳಿಗೆ ಅಲಂಕಾರಿಕ ವಿನ್ಯಾಸದಲ್ಲಿ ಕಲಾತ್ಮಕವಾಗಿ ಜೋಡಿಸಲಾಯಿತು ಮತ್ತು ಈ ಸ್ಥಳಕ್ಕೆ ರೋಮ್ ಕ್ಯಾಟಕಾಂಬ್ಸ್ಗೆ ಸ್ಮರಣೆಯಾಗಿ ಕ್ಯಾಟಕಾಂಬ್ಸ್ ಎಂದು ಕರೆಯಲಾಯಿತು. ಏಕೆಂದರೆ ರೋಮ್ ಕ್ಯಾಟಕಾಂಬ್ಸ್ ಪ್ರಸಿದ್ಧವಾಗಿದ್ದವು. ಲೂಯಿ ಹೆರಿಕಾರ್ಟ್ ದಿ ಥರಿ ಎಂಬಂತನು 1810ರಲ್ಲಿ ಕ್ಯಾಟಕಾಂಬ್ಸ್ ಅನ್ನು ಸುಧಾರಿಸಿ ಪ್ರವಾಸಿ ತಾಣವಾಗಿ ಮಾಡಿದರು. 1786 ಏಪ್ರಿಲ್ 7ರಂದು ಇದನ್ನು ಅಧಿಕೃತವಾಗಿ ಪ್ಯಾರಿಸ್ ಮೂಳೆಗಳ ಭಂಡಾರ ಎಂದು ಘೋಷಿಸಲಾಯಿತು. ಈ ಪ್ಯಾರಿಸ್ ನಗರದ ಕೆಳಗಡೆ ಇರುವ ಸುಣ್ಣದ ಕಲ್ಲಿನ ಗಣಿಗಳ ಸುರಂಗಗಳು ಸುಮಾರು 321 ಕಿಲೋಮೀಟರ್ ವಿಸ್ತೀರ್ಣ ಹೊಂದಿವೆ. ಆದರೆ ಪ್ರವಾಸಿಗರಿಗೆ ತೆರೆದಿರುವುದು ಕೇವಲ 2 ಕಿಲೋಮೀಟರ್ ಮಾತ್ರ. ಈ 2 ಕಿಲೋಮೀಟರ್ ಸಹ ಕೇವಲ 20 ಮೀಟರ್ ಕೆಳಗೆ ಇದ್ದು ನಗರದ ಮೇಲಿನ ರಸ್ತೆಗಳಿಗಿಂತ ಹೆಚ್ಚು ಸಂಕೀರ್ಣ.
ಈ ಕ್ಯಾಟಕಾಂಬ್ಸ್ಗಳನ್ನು 1809ರಿಂದ ಸಾರ್ವಜನಿಕ ವೀಕ್ಷಣೆಗೆ ತೆರೆಯಲಾಯಿತು. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಇದನ್ನು ರಹಸ್ಯ ಬಂಕರ್ ಹಾಗೆ ಬಳಸಲಾಯಿತು. ಇಂದು ಈ ಸ್ಥಳಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಈ ಭಯಾನಕ ಸಮಾಧಿ ರಾಶಿಗಳಿಗೆ ಸಂಬಂಧಿಸಿದಂತೆ ಹಲವಾರು ಮಿಸ್ಟ್ರಿ ಕಥೆಗಳು ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ಕೆಲವೊಂದನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಫಿಲಿಬರ್ಟ್ ಆಸ್ಪ್ರಿಯಟ್ನ ಭೂತ. ಸ್ನೇಹಿತರೆ, 1793ರಲ್ಲಿ ಫಿಲಿಬರ್ಟ್ ಆಸ್ಪ್ರಿಯಟ್ ಎಂಬ ಒಬ್ಬ ಆಸ್ಪತ್ರೆಯ ದ್ವಾರಪಾಲಕ ಬಹುಶಃ ಮದ್ಯ ಸೇವಿಸಲು ಕ್ಯಾಟಕಾಂಬ್ಸ್ ಒಳಗೆ ಹೋದನು. ನಂತರ ಅವನು ಕಾಣೆಯಾದನು. ಸುಮಾರು 11 ವರ್ಷಗಳ ನಂತರ ಅವನ ಮೂಳೆಗಳು ಕಂಡುಬಂದವು. ಕೇವಲ ಕೆಲವು ಅಡಿಗಳ ದೂರದಲ್ಲಿಯೇ ಹೊರಬರಲು ದಾರಿಯಿತ್ತು. ಇಂದು ಅವನ ಸಮಾಧಿ ಕ್ಯಾಟಕಾಂಬ್ಸ್ನಲ್ಲಿಯೇ ಇದೆ. ಈ ದ್ವಾರಪಾಲಕನ ಆತ್ಮವೂ ಸಹ ಪ್ರತಿ ನವೆಂಬರ್ 3ರಂದು ಭೂತ ಟನೆಲ್ಗರಲ್ಲಿ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ. ಕಳೆದು ಹೋದ ವಿಡಿಯೋ ಕ್ಯಾಮೆರಾ. ಸ್ನೇಹಿತರೆ, 1990ರ ದಶಕದಲ್ಲಿ ಕ್ಯಾಟಕಾಂಬ್ಸ್ನಲ್ಲಿ ಭೂಗತ ಅನ್ವೇಷಕರು ಒಂದು ಕ್ಯಾಮೆರಾ ಕಂಡರು. ಆ ಕ್ಯಾಮೆರಾದಲ್ಲಿ ಒಬ್ಬ ವ್ಯಕ್ತಿ ಭಯದಿಂದ ಓಡುತ್ತಾ ಕಿರಿಚಾಡುತ್ತಾ ಏನೋ ನನ್ನನ್ನು ಹಿಂಬಾಲಿಸುತ್ತಿದೆ ಎಂದು ಹೇಳುತ್ತಾ ರೆಕಾರ್ಡ್ ಮಾಡಿದ್ದಾನೆ. ವಿಡಿಯೋ ಹಠಕ್ಕೆ ಕೊನೆಗೊಳ್ಳುತ್ತದೆ. ಅವನು ಕಾಣೆಯಾಗುತ್ತಾನೆ. ಇದು ಆಸ್ ಅಬೌವ್ ಸೋ ಬಿಲೋ ಹಾರರ್ ಚಿತ್ರಕ್ಕೆ ಪ್ರೇರಣೆಯಾಯಿತು. ಅವನು ಬದುಕಿದ್ದನೋ ಸತ್ತನೋ ಯಾರಿಗೂ ಗೊತ್ತಿಲ್ಲ. ಬಿಳಿ ಉಡುಗೆಯ ಮಹಿಳೆ. ಆಳದ ಸುರಂಗಗಳಲ್ಲಿ ಬಿಳಿ ಉಡುಗೆಯ ಮಹಿಳೆಯ ಭೂತ ತೇಲುತ್ತದೆ ಎಂಬ ವದಂತಿಯಿದೆ. ಲಾ ಡೇಮ್ ಬ್ಲಾಂಚ್ ಎಂಬ ಶ್ರೀಮಂತ ಫ್ರೆಂಚ್ ಕುಟುಂಬದ ಯುವಕ್ರಿಯು ತನ್ನ ಪ್ರಿಯತಮನನ್ನು ಭೇಟಿಯಾಗಲು ಅಥವಾ ಸುರಂಗಗಳ ರಹಸ್ಯವನ್ನು ತಿಳಿಯಲು ಸುರಂಗಗಳ ಒಳಗೆ ಇಳಿದಳು. ಆದರೆ ಸುರಂಗಗಳ ಜಾಲದಲ್ಲಿ ದಾರಿ ತಪ್ಪಿದಳು. ನಂತರ ಅವಳು ಸುರಂಗದಲ್ಲಿ ಮರಣ ಹೊಂದಿ ಆತ್ಮವಾಗಿ ತಿರುಗಾಡುತ್ತಾಳೆ ಎಂದು ಕಥೆಯಿದೆ. ಪ್ರವಾಸಿಗರು ಮತ್ತು ಸುರಂಗಗಳ ಅನ್ವೇಷಕರು ದೂರದಲ್ಲಿ ಬಿಳಿ ನೆರಳು ನೋಡಿರುವುದಾಗಿ ಹೇಳುತ್ತಾರೆ. ಅವಳು ಹತ್ತಿರ ಬಂದು ಕಣ್ಣೀರು ಹಾಕುತ್ತಾ ದಾರಿ ತೋರಿಸಿ ಎಂದು ಗುನುಗುತ್ತಾಳೆ ಎಂದು ಹೇಳಲಾಗುತ್ತದೆ. ಅಳುವ ಮಗು. ವೀಕ್ಷಕರೇ, ಸುರಂಗಗಳಲ್ಲಿ ದೂರದಿಂದ ಒಂದು ಚಿಕ್ಕ ಮಗುವಿನ ಅಳುವ ಧ್ವನಿ ಕೇಳಿಸುತ್ತದೆ. ಆದರೆ ಹತ್ತಿರ ಹೋದಂತೆಲ್ಲ ಇನ್ನಷ್ಟು ಭಯಾನಕವಾಗುತ್ತದೆ. ಇದು ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ ಕಳೆದು ಹೋದ ಮಗುವಿನ ಭೂತ ಎಂದು ಹೇಳಲಾಗುತ್ತದೆ. ಕೆಲವು ಅನ್ವೇಷಕರು ಮತ್ತು ಪ್ರವಾಸಿಗರು ಮಗುವಿನ ಅಳುವನ್ನು ಹಿಂಬಾಲಿಸಿಕೊಂಡು ಹೋದರೆ ಅವರು ಒಂದು ದೊಡ್ಡ ಖಾಲಿ ಕೋಣೆಗೆ ತಲುಪುತ್ತಾರೆ. ಅಲ್ಲಿ ಮಗುವಿನ ನೆರಳು ಕಾಣಿಸಿ ಹಠಕ್ಕೆ ಮಾಯವಾಗುತ್ತದೆ. ಇದರ ನಂತರ ಅನೇಕರು ಭಯದಿಂದ ಓಡಿ ಹೋಗಿರುವುದಾಗಿ ಹೇಳಿಕೊಂಡಿದ್ದಾರೆ. ಇದು ನಿಜವೋ ಅಥವಾ ಮನಸ್ಸಿನ ಭ್ರಮೆಯೋ ಯಾರಿಗೂ ಗೊತ್ತಿಲ್ಲ. ಕ್ರಾಂತಿಕಾರಿ ಕಾವಲುಗಾರ. ಸ್ನೇಹಿತರೆ, ಈ ಕಥೆಯಲ್ಲಿ ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ ಒಬ್ಬ ಸೈನಿಕ ಅಥವಾ ಕಾವಲುಗಾರ ಇಲ್ಲಿ ಸತ್ತನು ಎಂಬ ಕಥೆಗಳಿವೆ. ಅವನು ಇನ್ನೂ ಒಂದು ಕತ್ತಿ ಹಿಡಿದು ನೆರಳನಂತೆ ಸುರಂಗಗಳಲ್ಲಿ ತಿರುಗುತ್ತಾನೆ ಎಂದು ಹೇಳಲಾಗಿದೆ. ಮತ್ತೆ ಕೆಲವು ಅನ್ವೇಷಕರು ದೂರದಲ್ಲಿ ಒಬ್ಬ ಸೈನಿಕನ ನೆರಳು ನಿಂತಿರುವುದನ್ನು ನೋಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಹತ್ತಿರ ಹೋದಾಗ ಅದು ಮಾಯವಾಗಿ ಹೋಯಿತು ಎಂದು ಹೇಳಿಕೊಂಡಿದ್ದಾರೆ. ಕತ್ತಲಿನ ಕಾವಲುಗಾರ. ಸ್ನೇಹಿತರೆ, ಇದು ಅತ್ಯಂತ ಭಯಾನಕ ಕಥೆಗಳಲ್ಲಿ ಒಂದು. ಕತ್ತಲಿನಲ್ಲಿ ಒಬ್ಬ ಅಶರೀರ ಕಾವಲುಗಾರ ನಿಮ್ಮನ್ನು ಗಮನಿಸುತ್ತಾನೆ. ನೀವು ಒಬ್ಬರೇ ಇದ್ದಾಗ ಹಿಂದೆ ಹೆಜ್ಜೆ ಸದ್ದು, ಉಸಿರಾಟದ ಧ್ವನಿ ಅಥವಾ ಕಣ್ಣಿನ ಭಾವ ಬರುತ್ತದೆ. ಕೆಲವರು ಹೇರುತ್ತಾರೆ ಇದು ಒಂದು ಪ್ರಾಚೀನ ಭೂತ ಅಥವಾ ರಕ್ಷಕ ಕ್ಯಾಟಕಾಂಬ್ಸ್ನ ರಹಸ್ಯಗಳನ್ನು ಕಾಪಾಡುತ್ತಿರುವನು. ಅವನನ್ನು ನೋಡಿದರೆ ನಿಮ್ಮ ಜೀವಿತದಲ್ಲಿ ಭಯಾನಕ ಘಟನೆಗಳು ನಡೆಯುತ್ತವೆ ಎಂಬ ನಂಬಿಕೆಯಿದೆ. ಹಸಿರು ಮನುಷ್ಯ. ಸ್ನೇಹಿತರೆ, ಇದೊಂದು ಹಳೆಯ ಕಥೆ. ಕಳ್ಳರು ಸುರಂಗಗಳನ್ನು ರಹಸ್ಯ ಸ್ಥಳವಾಗಿ ಬಳಸುತ್ತಿದ್ದರು. ಜನರು ಬರದಂತೆ ಭಯ ಹುಟ್ಟಿಸಲು ಗ್ರೀನ್ ಮೆನ್ ಭೂತದ ಕಥೆ ಹರಡಿದರು. ಇದು ಹಸಿರು ಬಣ್ಣದ ಭೂತ ದಾರಿ ತಪ್ಪಿದವರನ್ನು ಹಿಂಬಾಲಿಸಿ ಆಳದ ಕತ್ತಲಿಗೆ ಕರೆಯುತ್ತದೆ. ಇಂದಿಗೂ ಕೆಲವರು ಹಸಿರು ನೆರಳು ಕಂಡಿದ್ದೇವೆ ಎಂದು ಹೇಳುತ್ತಾರೆ.
ಬೆಕ್ಕುಗಳ ತಲೆಬುರುಡೆಗಳ ಕಥೆ. ಸ್ನೇಹಿತರೆ, ಕ್ಯಾಟಕಾಂಬ್ಸ್ನ ಆಳದಲ್ಲಿ ಹಲವು ಬೆಕ್ಕುಗಳ ತಲೆಬುರುಡೆಗಳು ಅಲಂಕಾರಿಕವಾಗಿ ಜೋಡಿಸಲಾಗಿರುವುದು ಕಂಡುಬರುತ್ತದೆ. ಇದು ಸಾತಾನಿಕ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ರಿಚುವಲ್ಸ್ಗೆ ಸಂಬಂಧಿಸಿದೆ. ಇದು ಭೂತಗಳನ್ನು ಕರೆಯಲು ಮಾಡಿದ್ದು ಎನ್ನಲಾಗಿದೆ. ಈಗ ಬೆಕ್ಕುಗಳ ಭೂತಗಳು ಸುರಂಗಗಳಲ್ಲಿ ಮೌನವಾಗಿ ತಿರುಗಾಡುತ್ತವೆ ಎಂದು ಇವುಗಳನ್ನು ಬಹಳ ಅನ್ವೇಷಕಾರರು ನೋಡಿರುವುದು ಹೇಳಿಕೊಂಡಿದ್ದಾರೆ. ದ ಫ್ಯಾಂಟಮ್ ಕ್ವಯರ್ ಅಥವಾ ದ ವಿಸ್ಪರಿಂಗ್ ವಾಯ್ಸಸ್. ಮಧ್ಯರಾತ್ರಿಯ ನಂತರ ಸುರಂಗಗಳಲ್ಲಿ ಜನರ ಗುಂಪು ಹಾಡುವ ಸದ್ದು ಅಥವಾ ಗುನುಗಿಸುವಿಕೆ ಕೇಳಿಸುತ್ತದೆ ಎಂಬ ಕಥೆಯಿದೆ. ಇದು ಸತ್ತವರ ಆತ್ಮಗಳ ಹಾಡು. ಅವರು ಹಳೆಯ ಜೀವಿತದ ಹಾಡುಗಳನ್ನು ಹಾಡುತ್ತಾರೆ ಎಂದು ಹೇಳಲಾಗುತ್ತದೆ. ಮತ್ತೆ ಇಲ್ಲಿಗೆ ಭೇಟಿ ನೀಡಿದ ಪ್ರವಾಸಿಗರು ಹೇಳುತ್ತಾರೆ, ಒಬ್ಬರೇ ಇದ್ದಾಗ ಗೋಡೆಗಳಿಂದ ಗುನುಗಿಸುವಿಕೆ ಶಬ್ದ ಬರುತ್ತದೆ, ಅವರ ಹೆಸರು ಕರೆಯುತ್ತದೆ ಅಥವಾ ಇಲ್ಲಿಯೇ ಉಳಿ ಎನ್ನುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ನರಕದ ಬಾಗಿಲುಗಳು. ಸ್ನೇಹಿತರೆ, ಈ ಸುರಂಗಗಳ ಆಳದ ಭಾಗಗಳು ನರಕದ ಬಾಗಿಲುಗಳು ಎಂಬ ಕಥೆಯಿದೆ. ಸುರಂಗಗಳ ಅನ್ವೇಷಕರು ಹೇಳುತ್ತಾರೆ, ಅಲ್ಲಿ ಚಕ್ರಗಳು ಅಥವಾ ಬಾಗಿಲುಗಳಿವೆ. ಭೂತಗಳು ಬರುತ್ತವೆ ಮತ್ತು ಹೋಗುತ್ತವೆ. ಸೈತಾನಿ ಆಚರಣೆಗಳ ಚಿಹ್ನೆಗಳು, ರಕ್ತದ ಕಲೆಗಳು ಕಂಡವು. ಇಲ್ಲಿ ಹೋದವರು ಭಯದಿಂದ ಹುಚ್ಚರಾಗಿ ಅಥವಾ ಕಾಣೆಯಾಗಿದ್ದಾರೆ ಎಂಬ ಕಥೆಗಳಿವೆ. ಇದು ನಿಜವೋ ಅಥವಾ ಕೇವಲ ಭಯಾನಕ ಗಾಳಿ ಸುದ್ದಿಯೋ ಗೊತ್ತಿಲ್ಲ. ಆದರೆ ನಿಷೇಧಿತ ಸುರಂಗಗಳಲ್ಲಿ ಇಂತಹ ರಹಸ್ಯಗಳು ಇವೆ ಎಂಬ ನಂಬಿಕೆ ಇನ್ನೂ ಜನರಲ್ಲಿ ಇದೆ. ಈ ಸುರಂಗಗಳಲ್ಲಿ ಅನೇಕ ಆತ್ಮಗಳ ಕಥೆಗಳು ಕೇಳಿಬಂದಿವೆ. ಆದರೆ ಒಂದೇ ಒಂದು ಕಥೆ ರಕ್ತದ ನೆನಪು ಹೊತ್ತಿದೆ. ದ ಲಾಸ್ಟ್ ಪೀಪಲ್. ದಿ ಮರ್ಡರ್ ಇನ್ ದಿ ಕ್ಯಾಟಕಾಂಬ್ಸ್. ಹಳೆಯ ಕಾಲದಲ್ಲಿ ಅಲೆಕ್ಸಾಂಡರ್ ಫ್ರಾನ್ಕಾರ್ಡ್ ಎಂಬಾತನು ಕ್ಯಾಟಕಾಂಬ್ಸ್ನಲ್ಲಿ ಕೊಲೆಯಾದನು ಎಂಬ ಕಥೆಗಳಿವೆ. ಅವನ ಆತ್ಮ ಇನ್ನೂ ತನ್ನ ಕೊಲೆಗಾರನನ್ನು ಹುಡುಕುತ್ತಾ ತಿರುಗುತ್ತಾನೆ ಎಂದು ಹೇಳುತ್ತಾರೆ. ಕೆಲವು ಭೂಗತ ಸುರಂಗಗಳನ್ನು ರಹಸ್ಯವಾಗಿ ಅನ್ವೇಷಿಸುವವರು ರಕ್ತದಂತಹ ಅಂಶಗಳು ಅಥವಾ ಭಯಾನಕ ಚಿಹ್ನೆಗಳು ಕಂಡಿದ್ದೇವೆ ಎಂದು ಹೇಳುತ್ತಾರೆ. ದಿ ಲಾಸ್ಟ್ ಟೀನೇಜರ್ಸ್ ಅಥವಾ ಮಾಡರ್ನ್ ಡಿಸಪಿಯರೆನ್ಸ್. 2017-18ರಲ್ಲಿ ಇಬ್ಬರು ಯುವಕರು 3 ದಿನಗಳ ಕಾಲ ಕಳೆದು ಹೋಗಿ ರಕ್ಷಣೆಗೊಂಡರು. ಅವರು ಭಯದಿಂದ ಹುಚ್ಚರಾಗಿದ್ದರು. ಅನೇಕರು ಇದು ಭೂತಗಳ ಕೈವಾಡ. ಅನೇಕ ಭೂಗತ ಸುರಂಗಗಳನ್ನು ರಹಸ್ಯವಾಗಿ ಅನ್ವೇಷಿಸುವವರು ಕಾಣೆಯಾಗಿದ್ದಾರೆ. ಅವರ ದೇಹಗಳು ಇನ್ನೂ ಕಂಡುಬಂದಿಲ್ಲ ಎಂದು ಹೇಳುತ್ತಾರೆ. ದಿ ಥೀವ್ಸ್ ಪೋಸಿಂಗ್ ಆಸ್ ಗೈಡ್ಸ್. 1800ರ ದಶಕದಲ್ಲಿ ಕೆಲವು ದುಷ್ಕರ್ಮಿಗಳು ಟೂರ್ ಗೈಡ್ ಎಂದು ನಟಿಸಿ ಜನರನ್ನು ಆಳದ ಟನಲ್ಗಳಿಗೆ ಕರೆದೊಯ್ಯುತ್ತಿದ್ದರು. ಅಲ್ಲಿ ಅವರನ್ನು ದೋಚಿ ಕತ್ತಲೆಯಲ್ಲಿ ಬಿಟ್ಟು ಹೋಗುತ್ತಿದ್ದರು. ಲೈಫ್ ಲೈನ್ ಅಥವಾ ಹಗ್ಗ ಇಲ್ಲದಿದ್ದರೆ ದಾರಿ ತಪ್ಪುವುದು ಖಚಿತ. ಇಂದು ಕೆಲವರು ಹೇಳುತ್ತಾರೆ, ಆ ದುಷ್ಕರ್ಮಿಗಳ ಆತ್ಮಗಳು ಇನ್ನೂ ಟೂರಿಸ್ಟ್ಗಳನ್ನು ಹಿಂಬಾಲಿಸುತ್ತಿವೆ. ದಾರಿ ತೋರಿಸುವ ನೆಪದಲ್ಲಿ ಸುರಂಗಗಳ ಆಳಕ್ಕೆ ಕರೆದೊಯ್ಯುತ್ತವೆ. ವೀಕ್ಷಕರೇ, ಯಾವುದೇ ಒಂದು ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದರೂ ಯಾವುದಾದರೂ ಒಂದು ಬಗೆಹರಿಸದ ಮಿಸ್ಟರಿ ಕಥೆಗಳು ಇದ್ದೇ ಇರುತ್ತವೆ. ಈ ಕಥೆಯ ಹಿಸ್ಟರಿ ಮತ್ತು ಮಿಸ್ಟರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ತಿಳಿಸು ಸ್ನೇಹಿತರೆ. ಧನ್ಯವಾದಗಳು.